ಹಾಯ್ ಗಾಯ್ಸ್, ಎಲ್ರಿಗೂ ಬಾಲಾಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ವಿಷಯ ಏನಪ್ಪ ಅಂದರೆ ಸ್ನ್ಯಾಪ್ಸೀಡಲ್ಲಿ ಯಾವ ಥರ ಫೋಟೋ ಎಡಿಟಿಂಗ್ನ ಮಾಡೋದು ಮತ್ತು ಬ್ಯಾಕ್ಗ್ರೌಂಡ್ನ ಯಾವ ಥರ ಚೇಂಜಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಬೇಗನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ಗೈಸ್, ಇವಾಗ ನಿಮ್ಮ ಹತ್ರ ಸ್ನ್ಯಾಪ್ಸೀಡ್ ಆ್ಯಪ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಮಧ್ಯದಲ್ಲಿ ಟಾಪ್ ಎನಿವೇರ್ ಟು ಓಪನ್ ಫೋಟೋ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋನ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಬಂದರೆ ಡನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಹಾಗೆ ಕೆಳಗಡೆ ಬಂದರೆ ಮಧ್ಯದಲ್ಲಿ ಟೂಲ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡು ಹಾಗೆ ಕೆಳಗಡೆ ಬಂದರೆ ಪೂರ್ತಿ ಡಬಲ್ ಎಕ್ಸ್ಪ್ಲೋರರ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಫೋಟೋ ಥರ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಈಗ ನೀವು ಯಾವುದಾದ್ರೂ ಬ್ಯಾಕ್ಗ್ರೌಂಡ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಡನ್ ಕೊಡಿ. ಡನ್ ಕೊಟ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡಿ. ಹಾಗೆ ಸೈಡಲ್ಲಿ ಅಪಾಸಿಟಿ ಅಂತಿರುತ್ತೆ, ಅದನ್ನು ಪೂರ್ತಿ ಕೊಟ್ಕೊಂಡು ಡನ್ ಕೊಡಿ. ಮೇಲ್ಗಡೆ ಬಂದರೆ ವ್ಯೂ ಎಡಿಟ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಬಲ್ ಎಕ್ಸ್ಪ್ಲೋರ್ ಅಂತ ಅದನ್ನು ಕ್ಲಿಕ್ ಮಾಡಿಕೊಂಡು ಮಧ್ಯದಲ್ಲಿ ಪೇಂಟಿಂಗ್ ಬ್ರಷ್ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಈಗ ಡಬಲ್ ಎಕ್ಸ್ಪ್ಲೋರ್ ಅಂತ ಅದನ್ನು ಅಪ್ಗ್ರೇಡ್ಗೆ ಕೊಟ್ಕೊಳ್ಳಿ. ಸೊ ಇವಾಗ ನಿಮ್ಮ ಫೋಟೋ ಎಲ್ಲಿಗೆ ಬೇಕೋ ಅದನ್ನು ಈ ಥರ ಬ್ರಷ್ ಮಾಡಿ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಚೇಂಜಿಂಗ್ ಆಯಿತು. ಸೊ ಇವಾಗ ಕೆಳಗಡೆ ಬಂತೆ ಸೇವ್ ಅಂತ ಇರುತ್ತೆ, ಟಿಕ್ ಮಾರ್ಕ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಬ್ಯಾಕ್ಗ್ರೌಂಡ್ ಚೇಂಜ್ ಆಯಿತು. ಸೊ ಮತ್ತೆ ಬ್ಯಾಕ್ ಬಂದು ಮತ್ತೆ ಟೂಲ್ಸ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ 10 ಇಮೇಜ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಕೊಟ್ಕೊಳ್ಳಿ, ಒಂದು ಸ್ವಲ್ಪ ಲೈಟಾಗಿ 10ಗೆ ಇಟ್ಕೋತೀನಿ. ಮತ್ತು ಕಾಂಟ್ರಾಸ್ಟ್ ಒಂದು ಸ್ವಲ್ಪ 8 ಕೊಟ್ಕೋತೀನಿ. ಸ್ಟೈರೇಷನ್ನ ಒಂದು ಸ್ವಲ್ಪ 35 ಕೊಟ್ಕೊಳ್ಳಿ. ಮತ್ತು ಬಂದರೆ ಕಾಂಬಿನೇಷನ್ಸ್ನ ಸ್ವಲ್ಪ ಲೈಟ್ 10 ಕೊಟ್ಕೊಳ್ಳಿ. 10 ಕೊಟ್ಕೊಂಡು ಹೈಲೈಟ್ಸ್ನ ಸ್ವಲ್ಪ $50 ಕೊಟ್ಕೊಳ್ಳಿ. ಮತ್ತು ಶಾಡೋನ ಕೊಟ್ಕೊಂಡು ಅಂತ ಸ್ವಲ್ಪ ಕೆಳಗಡೆ ಬಂದರೆ ಸೇವ್ ಅಂತ ಇರುತ್ತೆ, ಅದನ್ನು ಸೇವ್ ಮಾಡಿಕೊಂಡು ಹಾಗೆ ಬಂದರೆ ಸೈಡಲ್ಲಿ ವಿಗ್ನೇಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು
ಇದನ್ನು ಈ ಥರ ಝೂಮ್ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಬೇಕು ಅದನ್ನು. ಸೊ ಹಾಗೆ ಕೆಳಗಡೆ ಬಂದರೆ ರೈಟ್ ಬಟನ್ ಇರುತ್ತೆ, ಕೊಟ್ಕೊಳ್ಳಿ. ಹಾಗೆ ಸೈಡಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆಯೇ ಎಕ್ಸ್ಪೋರ್ಟ್ JPG ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಫೋಟೋ ಸೇವಿಂಗ್ ಆಯಿತು. ಸೊ ಇದೇ ಥರ ವೀಡಿಯೋ ನೋಡಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವೀಡಿಯೋಲಿ ಸಿಗೋಣ.